ಅಕ್ಕ ಇದೇನಿದು ಚಿಕ್ಕೆಲೆ ಯಾರು ಕೂತ ಇಲ್ಲ ಯಾರಿಗೆ ಹಾಕಿರೋದು ಅದನ್ನು ನಾನು ಆಮೇಲೆ ಹೇಳ್ತೀನಿ ಕತೆ ದೊಡ್ಡದಿದೆ ಅಕ್ಕ ರಾಧಿಕಾ ಬರಲಿಲ್ರಿ ಊಟಕ್ಕೆ ಅವಳು ಬೇಗ ಮಲಗಲಿ ಅಂತ ಆಗಲೇ ಊಟ ಹಾಕ್ತೆ ಇವತ್ತು ನನಗೂ ಸ್ವಲ್ಪ ಕೆಲಸ ಜಾಸ್ತಿ ಚಕೋರಿ ಸೀಮಂತದ ಮುಕ್ಕಾಲು ಕೆಲಸಗಳು ಮುಗಿದು ಹೋಯ್ತು ಇನ್ನೇನಿದ್ರು ನಾಳೆ ಪುರೋಹಿತರಿಗೆ ಹೇಳಿ ಕರ್ಕೊಂಬರ್ಬೇಕು ಎಲ್ರಿಗೂ ಆಮಂತ್ರಣ ಹೋಗಬೇಕು ಅಂತ ಜೋಯಿಸ್ರಿಗೆ ಈಗಾಗಲೇ ಹೇಳಿಬಿಟ್ಟಿದ್ದೀನಿ ಅಡುಗೆ ಅವ್ರಿಗೆ ಹೇಗಿದ್ರು ನೀನೇ ಹೇಳಿದ್ಯಲ್ಲ ಅಲ್ಲಿಗೆ ಎಲ್ಲನೂ ರೆಡಿ ಚಂದ್ರು ನಿನಗೆ ಬೇಕಾದವರು ನಿನ್ನ ಸ್ನೇಹಿತರು ಎಲ್ಲರೂ ಬರೋಕ್ಕೆ ಹೇಳು ಈ ಸಲ ಎರಡೆರಡು ಭಕ್ಷ್ಯ ಮಾಡೋದಕ್ಕೆ ಹೇಳಿದ್ದೀನಿ ಬಂದವ್ರಿಗೆಲ್ಲ ಏನಾದರೂ ಒಂದು ಉಡುಗೊರೆ ಕೊಡಬೇಕು ಅದೊಂದು ಏನು ಅಂತ ಗೊತ್ತಾಗ್ತಿಲ್ಲ ನೋಡಿ ಎಲ್ಲರಿಗೆ ತಾಂಬೂಲ ಹೇಗೋ ಕೊಡ್ತೀವಿ ಅದರ ಜೊತೆ ಏನಾದರೂ ವಿಶೇಷ ಕೊಡಬೇಕು ಯೋಚನೆ ಮಾಡು ಚಕೋರಿ ಈ ಸಲ ಮಡಲು ತುಂಬಿಸೋಕೆ ಮುತ್ತೈದೆಯರು ಬರ್ತಾರಲ್ಲ ಅವ್ರು ಒಬ್ಬೊಬ್ರಿಗೆ ಒಂದೊಂದು ಜತ್ತಾರಿಗೆ ಸೀರೆ ಎತ್ತಿಸ್ಬಿಟ್ಟಿದ್ದೀನಿ ಅಯ್ಯೋ ನೀರು ಕುಡಿ ನಿಧಾನಕ್ಕೆ ಊಟ ಮಾಡ್ಬೇಕು ಚಂದ್ರು ಹಾಂ ಈ ಸಲ ಊಟಕ್ಕೆ ಕಡಿಮೆ ಅಂದರೂ 1,000 ಜನ ಬಂದೇ ಬರ್ತಾರೆ ಎಲ್ರಿಗೂ ಹೇಳಾಗಿದೆ ಹಾಂ ಏನು ಚಂದ್ರು ಅದಕ್ಕೆ ಸೀಮಂತ ಮಾಡೋದು ಬೇಡ ಹಾಗಂತ ಊರ್ ಜನ ಮಾತಾಡ್ಕೋತಾ ಇದ್ದಾರೆ ಏನಂದೆ ಇನ್ನೊಂದ್ಸಲ ಹೇಳು ಹೌದು ಅದಕ್ಕೆ ಊರ್ ಜನ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ ದೇಸಾಯಿಗಳು ಊರಬ್ಬ ಮಾಡೋದಕ್ಕೆ ಒಪ್ಕೋತಾ ಇಲ್ಲ ಆದರೆ ಅವ್ರ ಮನೇಲಿ ಹಬ್ಬ ಹರಿದಿನ ಸೀಮಂತ ಬಾಣಂತನ ಮಾಡ್ತಾನೆ ಇದ್ದಾರೆ ಅಂತ ಚಿತಾವಣೆ ಶುರು ಮಾಡಿದ್ದಾರೆ ಅಣ್ಣನ ಹೆಸರು ಹಾಳಾಗಬಾರ್ದು ಅನ್ನೋದು ನನ್ನ ಉದ್ದೇಶ ಹೀಗೆ ಅಂತ ಹೇಳಿದ್ರೆ ನೀವು ಬೇಜಾರು ಮಾಡ್ಕೋತೀರ ಅದಕ್ಕೆ ಇಷ್ಟು ದಿನ ಏನೂ ಹೇಳಲಿಲ್ಲ ಈಗ ಹೇಳ್ತಾ ಇದ್ದೀನಿ ಚಂದ್ರು ಯಾರ್ದು ಚಿತಾವಣೆ ಯಾರು ಹೀಗೆಲ್ಲ ಮಾತಾಡಿದ್ದು ಅವ್ರ ಹೆಸರು ಹೇಳು ಅಕ್ಕ ಊರಿನ ಜನ 100 ಮಾತಾಡ್ತಾರೆ ಅದಕ್ಕೆ ನೀವು ತಲೆ ಕೆಡಿಸ್ಕೋಬೇಡಿ ನಮ್ಮ ಪಾಡಿಗೆ ನಾವು ಸೀಮಂತ ಮಾಡೋಣ ಅಲ್ಲ ಚಕೋರಿ ಊರಲ್ಲಿ ಹಬ್ಬ ಮಾಡೋದಕ್ಕೂ ನಮ್ಮ ಮನೇಲಿ ಸೀಮಂತ ಮಾಡೋದಕ್ಕೂ ಏನು ಸಂಬಂಧ ಹಾಗೆ ಮಾತಾಡ್ತಿರೋರು ಯಾರು ಅಂತ ಹೇಳು ಚಂದ್ರು ಯಾರೋ ಹೇಳಿದ್ರು ಬಿಡಿ ನಾನು ಕಿವಿಗೆ ಬಿತ್ತು ಹೇಳಿದೆ ಬಿಳಿ ಬಟ್ಟೆ ಹಾಕೊಳ್ಳೋರು ಕೊಚ್ಚೆ ಬಗ್ಗೆ ಹುಷಾರಾಗಿರ್ಬೇಕು ನಮ್ಮ ಗೌರವ ನಮಗೆ ಮುಖ್ಯ ಅದಕ್ಕೆ ಚಂದ್ರು ಈ ಮಾತೇನಾದ್ರೂ ನಿಮ್ಮ ಅಣ್ಣನ ಕಿವಿಗೆ ಬಿದ್ರೆ ಎಷ್ಟು ನೊಂದ್ಕೋತಾರೆ ಗೊತ್ತಾ ನಿನ್ಗೆ ನಮ್ಮ ಮನೇಲಿ ಶುಭ ಕಾರ್ಯ ಮಾಡ್ತಿದೀವಿ ನಿಜ ಆದ್ರೆ ನಮ್ಮ ಮಕ್ಳಿಗೆ ಮಾಡ್ತಿದೀವ ಊರ್ನವ್ರ ಮಕ್ಳಿಗೆ ಮಾಡ್ತಿದೀವಿ ಆದ್ರೂ ಇಂಥ ಮಾತ ಅದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ ಈ ಮಾತುಗಳೆಲ್ಲ ಬಹಳ ದಿನ ಉಳಿಯೋದಿಲ್ಲ ನಾವು ಸ್ವಲ್ಪ ದಿವಸ ಮನೆಯಲ್ಲಿ ಯಾವ ಕಾರ್ಯಕ್ರಮನೂ ಮಾಡೋದು ಬೇಡ ಆಗ ಜನ ಅವ್ರ ಪಾಡ್ಗೆ ಅವರೇ ಸುಮ್ಮನಾಗ್ತಾರೆ ಉಗ್ರನ್ ಹೋಗುತ್ತೆ ಕೊಡ್ಲಿ ಏನಕ್ಕೆ
ರಾಧಿಕಾ ಚೆನ್ನಾಗಿದೀಯಾ? ನೀನು ಏನು ಯೋಚನೆ ಮಾಡಬೇಡ. ನಿನಗೆ ಒಳ್ಳೇದಾಗ್ಲಿ, ನಿನ್ನ ಹೆರಿಗೆ ಸುಲಭವಾಗಲಿ ಅಂತ ನೀನು ಆಶ್ರಮಕ್ಕೆ ಹೋದಾಗಿಂದ ಹಿಡಿದು ಇವತ್ತಿನ ತನಕ 2 ದಿವಸ ವ್ರತ ಮಾಡಿದ್ದೀನಿ ನಾನು. ಇವತ್ತು ಬೆಳಗ್ಗೆ ತಾನೇ ಇಲ್ಲೇ 8 ಮೈಲಿ ದೂರದಲ್ಲಿರೋ ನಂಜುಂಡೇಶ್ವರನ ಗುಡಿಗೆ ಹೋಗಿ ಬಂದೆ. ನನ್ನ ತಮ್ಮ ಬಂದಿದ್ ನೋಡಿ ಹೆದರ್ಕೊಂಡ್ಬಿಟ್ಯಾ? ಅವನು ನಿನ್ಗೋಸ್ಕರ ಅಂತ ನಂಜನಗೂಡಿಂದ ವಿಭೂತಿ ತಂದಿದ್ದಂತೆ, ಅದನ್ನ ಕೊಡಕ್ ಬಂದಿದ್ದ. ಎಲ್ಲಿ ನನಗೂ ಆಸೆನಾ ರಾಧಿಕಾ, ನೀನು ಹೆರಿಗೆ ಆಗೋದ್ಕಿಂತ ಮುಂಚೆ ಈ ಮನೇಲಿ ನೀನು ಸೀಮಂತ ಆಗಬೇಕು, 1000 ಜನ ಬಂದು ನಿನಗೆ ಹರಿಸ್ಬೇಕು ಅಂತ. ಆದರೆ ಪಾಪ ಭಾವನ ಮುಖ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಭಾವ ಅವ್ರದ್ದು ಪಾಪದ ಪರಿಸ್ಥಿತಿ. ಬಿಸಿ ತುಪ್ಪ ಉಗುಳೋ ಹಂಗಿಲ್ಲ, ನುಂಗೋ ಹಂಗಿಲ್ಲ. ನಿನಗೆ ಬೇಡ ಅಂದರೆ ಅಕ್ಕಗೆ ಬೇಜಾರಾಗುತ್ತೆ, ನಿನ್ನ ಸಂತೋಷಕ್ಕೆ ಹೂ ಅಂದರೆ ಊರವ್ರ ಮುಂದೆಲ್ಲ ಕೆಟ್ಟೋರಾಗಬೇಕಾಗುತ್ತೆ. ಚಕೋರಿ ಅಕ್ಕ, ನೀವೇನು ಹೇಳ್ತಿದ್ದೀರಾ? ನನಗೆ ಅರ್ಥ ಆಗ್ತಿಲ್ಲ. ನಾ ಹೇಳ್ತಿರೋದು ಮೇಲ್ನೋಟಕ್ಕೆ ನಿನ್ನ ಸೀಮಂತ ಈ ಮನೇಲಿ ಒಂದು ಶುಭ ಕಾರ್ಯ. ಆದರೆ ಒಳನೋಟಕ್ಕೆ ಹೋದರೆ ಭಾವವರು ಮರ್ಯಾದೆ ಗೌರವ ಎಲ್ಲ ಮಣ್ಪಾಲಾಗುತ್ತೆ. ಅದೇಗೆ? ಭಾವ ಅವರು ತುಂಬ ವರ್ಷದಿಂದ ಊರ ಹಬ್ಬನೇ ನಡೆಸಿಲ್ಲ. ಆದರೆ ಮನೇಲಿ ಮಾತ್ರ ಮೇಲಿಂದ ಮೇಲೆ ಶುಭ ಕಾರ್ಯ ಮಾಡ್ತಾನೇ ಇದ್ದಾರೆ. ಈ ಸಲ ನಿನ್ನ ಶ್ರೀಮಂತ ಏನಾದರೂ ಆದರೆ ಊರಿನ ಜನ ಬಾವನ್ನ ಅಡ್ಡ ಹಾಕಿ ಕೇಳ್ತಾರೆ. ಅವ್ರು ಕೇಳೋ ಪ್ರಶ್ನೆಗೆ ಭಾವ ತಲೆ ತಗ್ಸ್ಬೇಕಾಗತ್ತೆ. ಆದರೆ ಇದನ್ನೆಲ್ಲ ನಿನ್ನ ಮುಂದೆ ಹೇಳೋಕ್ಕಾಗಲ್ವಲ್ಲ, ಅದಕ್ಕೆ ಸುಮ್ಮನೆ ಇದ್ದಾರೆ. ಇದನ್ನೆಲ್ಲ ನೀನು ಅರ್ಥ ಮಾಡ್ಕೋಬೇಕು ರಾಧಿಕಾ. ಇದನ್ನೆಲ್ಲ ನಾನು ನಿನಗೆ ಹೇಳಿದೆ ಅಂತ ಅಕ್ಕ ಭಾವನ ಮುಂದೆ ಹೇಳಬೇಡ ಮತ್ತೆ. ಚಕೋರಿ ಅಕ್ಕ, ನನ್ನಿಂದಾಗಿ ಯಜಮಾನ್ರಿಗೆ ಅಮ್ಮವ್ರಿಗೆ ಇಷ್ಟೊಂದು ತೊಂದರೆ ಆಗ್ತಿದ್ಯಾ? ನನಗೆ ಗೊತ್ತೇ ಇರಲಿಲ್ಲ. ನಿನಗೆ ಬೇಜಾರಾಗುತ್ತಂತ ಹೇಳಿರಲ್ಲ, ಹಾಗಂತ ನಿನ್ನ ಸೀಮಂತ ಏನು ನಿಲ್ಲೋದು ಬೇಡ ರಾಧಿಕಾ. ನಿನ್ನ ಪಾಡಿಗೆ ನೀನು ಸೀಮಂತ ಮಾಡ್ಕೊ. ಅವಮಾನ ಆಗೋದು ಭಾವನಿಗೆ ತಾನೆ, ಅದನ್ನು ಅವ್ರು ಸಹಿಸ್ಕೋತಾರೆ. ಹಬ್ಬಬ್ಬ ಅಂದರೆ ಊರಿನ ಜನ ನಾಲ್ಕು ಮಾತಾಡ್ತಾರೆ, ಚೀತು ಅಂತ ಬೆನ್ನ ಹಿಂದೆ ಹೋಗಿತಾರೆ. ಮುಖಕ್ಕೇನು ಬೀಳೋದಿಲ್ವಲ್ಲ. ನಿನ್ನ ಸೀಮಂತ ಆಗೋದು ಮುಖ್ಯ. ನೀನು ಆರಾಮಾಗಿ ನಿದ್ದೆ ಮಾಡು, ನಾ ಬರ್ತೀನಿ. ನಿನ್ನ ಪಾಡಿಗೆ ನಿನ್ನ ಸೀಮಂತ ಮಾಡ್ತೀನಿ. ಅವಮಾನ ಆಗೋದು ಭಾವನ ಸಹಿಸ್ಕೊತಾರೆ. ಹಬ್ಬಬ್ಬ ಅಂದರೆ ಊರಿನ ಜನ ನಾಲ್ಕು ಮಾತಾಡ್ತಾರೆ, ಚೀತು ಅಂತ ಬೆನ್ನಿಂದ ಹೋಗಿದ್ದಾರೆ. ನಾನು ಮಾಡ್ತಿರೋದು ಸರಿಯಾಗಿದೆ ಅಂತ ನನ್ನ ಆತ್ಮಸಾಕ್ಷಿ ಹೇಳ್ತಿದೆ. ಇದನ್ನು ನನ್ನ ಸ್ವಾರ್ಥಕ್ಕಾಗಿ ಮಾಡ್ತೀನಿ. ಇದರಿಂದ ಯಾರಿಗೂ ಅನ್ಯಾಯನೂ ಆಗ್ತಿಲ್ಲ. ನ್ಯಾಯವಾದ ಕೆಲಸ ಮಾಡೋದಕ್ಕೆ ಯಾರಿಗೂ ಹೆದರ್ಕೋಬೇಕಾಗೂ ಇಲ್ಲ. ಈ ಸೀಮಂತ ನಡೆಯುತ್ತೆ. ಯಾರು ವಿರೋಧ ಮಾಡಿದ್ರು, ಯಾರು ಇದನ್ನು ತಡೆಯೋಕ್ಕೆ ನೋಡಿದ್ರು ನಡೆದೇ ನಡೆಯುತ್ತೆ. ಇದ್ರ ಬಗ್ಗೆ ಚರ್ಚೆ ಬೇಡ ಅಷ್ಟೇ.
ಅದಕ್ಕೆ ಹಾಗೆ ಮಾಡೋದ್ರಿಂದ ಬೀದಿ ಲೋಗ ಮಾರಿನ ನಾವೇ ನಮ್ಮ ಮನೆಗೆ ಕರ್ಕೊಂಬಂದಾಗತ್ತೆ. ವರ್ಷಾನ್ಗಟ್ಲೆಯಿಂದ ಅಣ್ಣ ಧರ್ಮಪೀಠದಲ್ಲಿರೋನು. ಈಗಾಗಲೇ ಮಹಾಬಲ ಶೇಷಗಿರಿ ಎಲ್ಲ ಕೆಂಗಂಡು ಬಿಡ್ಕೊಂಡು ಕಾಯ್ತಾ ಇದ್ದಾರೆ. ಇಂಥ ಟೈಮಲ್ಲಿ ಜನಗಳನ್ನ ವಿರೋಧ ಮಾಡಿಕೊಂಡ್ರೆ ಅವ್ರಿಗೆ ಲಾಭ. ಅಣ್ಣ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಈ ರಾಜಕೀಯಕ್ಕೆಲ್ಲ ಹೆದರೋರಲ್ಲ ನಿಮ್ಮ ಅಣ್ಣ. ನ್ಯಾಯಕ್ಕೆ ಹೆದರೋರು, ಧರ್ಮಕ್ಕೆ ಹೆದರೋರು. ಸೀಮಂತ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ನಿಮ್ಮ ಅಣ್ಣ ಮಾಡು ಅಂತ ಒಪ್ಪಿಗೆ ಕೊಟ್ಟ ಮೇಲೇನೆ ನಾನೀ ಕೆಲಸನ ಶುರು ಮಾಡಿರೋದು. ಯಾರೇ ಬಂದರೂ ಈ ಸೀಮಂತನ ತಡೆಯೋಕ್ಕಾಗೋದಿಲ್ಲ. ನಾನು ಮಾಡೇ ಮಾಡ್ತೀನಿ. ಆದರೆ ಈ ಸೀಮಂತ ನನಗಿಷ್ಟ ಇಲ್ಲ. ಈ ಸೀಮಂತ ನನಗಿಷ್ಟ ಇಲ್ಲ. ಈ ಸೀಮಂತ ನನಗಿಷ್ಟ ಇಲ್ಲ. ರಾಧಿಕಾ, ಈ ಮಾತನ್ನ ನೀನ್ ಹೇಳ್ತಾ ಇದ್ಯಾ? ಹೌದು, ನನಗೆ ಸೀಮಂತ ಬೇಡ. ಯಾಕೆ? ಕಾರಣ ನಿಮಗೂ ಗೊತ್ತು, ನನಗೂ ಗೊತ್ತು. ನನ್ನ ಸೀಮಂತದಿಂದಾಗಿ ದಣಿಗಳ ಧರ್ಮಪೀಠಕ್ಕೆ ಕುತ್ತು ಬರುತ್ತೆ. ಅವ್ರ ಬಗ್ಗೆ ನೀನು ಯೋಚನೆ ಮಾಡಬೇಕಾಗಿಲ್ಲ. ನನ್ನಿಂದಾಗಿ ಬೇರೆ ಯಾರಿಗೂ ತೊಂದರೆ ಆಗೋದು ನನಗೂ ಇಷ್ಟ ಇಲ್ಲ. ನಿನ್ನಿಂದ ಯಾರಿಗೂ ತೊಂದರೆ ಆಗ್ತಿಲ್ಲ. ಆಗ್ತಿದೆ ಅಮ್ಮ. ನನ್ನಿಂದಾಗಿ ದಣಿಗಳ ಗೌರವಕ್ಕೆ ಕುತ್ತು ಬರ್ತಿದೆ. ಇಡೀ ಊರೇ ದಣಿಗಳ ಎದುರುಗಡೆ ತಲೆ ಎತ್ತಿ ಮಾತಾಡೋದಿಲ್ಲ. ಅಂಥದ್ರಲ್ಲಿ ನನ್ನಿಂದಾಗಿ ದಣಿಗಳು ಊರ್ನವ್ರ ಮುಂದೆ ತಲೆ ತಗ್ಸೋ ಹಾಗಾಗಬಾರ್ದು. ತುಂಬಿರೋ ಮನೆ ನಿಮ್ದು. ಅಣ್ಣನೇ ದೇವ್ರು ಅಂತ ತಿಳ್ಕೊಂಡಿರೋ ಚಿಕ್ಕ ದಣಿಗಳೇ ಹೀಗೆ ಮಾಡ್ತಿರೋದು ತಪ್ಪು ಅಂತ ಹೇಳ್ತಿದ್ದಾರೆ. ದಣಿಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮನೆ ಒಳಗಡೆನೆ ಈ ಸೀಮಂತದ ಬಗ್ಗೆ ಒಮ್ಮತ ಇಲ್ಲ. ಇನ್ನು ಊರ್ನವ್ರ ಬಾಯಲ್ಲಿ ಏನೇನೆಲ್ಲ ಓಡಾಡ್ತಿರ್ಬೋದು. ಅಯ್ಯೋ, ಏನಮ್ಮ ಹೀಗೆ ಹೇಳ್ತಿದ್ಯಾ? ನನಗೆ ನಿನ್ನ ಸೀಮಂತದ ಬಗ್ಗೆ ವಿರೋಧ ಇಲ್ಲಪ್ಪ. ಅದೇ ನಾನು ಹೇಳ್ತಿರೋದು. ನನ್ ಕಂಡ್ರೆ ನಿಮ್ಗೆಲ್ಲ ಪ್ರೀತಿ ವಿಶ್ವಾಸ ಇರ್ಬೋದು. ಆದ್ರೆ ಊರ್ನವರೆಲ್ಲ ಪ್ರೀತಿ ವಿಶ್ವಾಸ ತೋರಿಸ್ಬೇಕು ಅಂತೇನಿಲ್ವಲ್ಲ. ಸುತ್ತ ಹತ್ತೂರಿಗೆ ದೊಡ್ಡ ಮನೆತನ ನಿಮ್ದು. ನಾನು ಈ ಮನೆಗೆ ದೃಷ್ಟಿ ಪುಟ್ಟಾಗಿರಬಾರ್ದು. ಈಗ ಸೀಮಂತ ಮಾಡಲಿಲ್ಲ ಅಂದ್ರೆ ನನಗೆ ಹೆರಿಗೆ ಆಗೋದಿಲ್ಲ ಅಂತೇನಿಲ್ವಲ್ಲ. ನನ್ನ ಮಗು ನಮ್ಮಮ್ಮಂಗೆ ಸೀಮಂತ ಮಾಡಲೇ ಇಲ್ವಂತೆ ಅಂತ ಕಣ್ಣೀರು ಹಾಕೋದಿಲ್ವಲ್ಲ. ಸೀಮಂತ ಅನ್ನೋದು ಒಂದು ಮಂಗಳ ಕಾರ್ಯ. ಅದನ್ನ ಎಲ್ಲರೂ ಸಂತೋಷವಾಗಿ ಮಾಡಬೇಕು. ಅದು ಬಿಟ್ಟು ಜಗಳ ಮಾಡಿಕೊಂಡು ಕಿತ್ತಾಡಿಕೊಂಡು ಬೇರೆಯವ್ರ ಬಾಯಿ ಮುಚ್ಚಿ ಯಾರ್ದೋ ವಿರೋಧ ಕಟ್ಕೊಂಡು ಮಾಡೋವಂಥದ್ದಲ್ಲ. ನನ್ನಿಂದಾಗಿ ಇಷ್ಟು ದೊಡ್ಡ ರಂಪ ಹಾಕೋದು ನನಗಿಷ್ಟ ಇಲ್ಲ. ಬೇಡ ಅಮ್ಮ, ನನಗೆ ಈ ಸೀಮಂತ ಬೇಡವೇ ಬೇಡ.
ರೀ ಇದೆಲ್ಲ ನನ್ನ ತಮ್ಮ ಕಾಲಿಟ್ಗಳಿಗೆ ಅವತ್ತಿಂದ ತಲೆ ಚಚ್ಕೊಂಡೆ ನಿಮಗೆ ಏನು ಕಿಸಿಲಿಲ್ಲ. ನನ್ನ ತಮ್ಮ ಬಂದ ಒಂದೇ ಸಲಕ್ಕೆ ಅವಳು ಸೀಮಂತ ನಿಲ್ಲಿಸ್ಬಿಟ್ಟ. ಇನ್ನೊಂದೆರಡು ದಿನ ಬಿಟ್ರೆ ಅವಳು ಹೆರಿಗೆಗೂ ಮುಂಚೆ ಈ ಮನೆಯಿಂದನೇ ಓಡಿಸ್ಬಿಡ್ತಾನೆ. ಅವಾಗೆಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಯಾವ ನ್ಯಾಯನೇ ಇದು? ನಾನು ಮಾತಾಡಿ ಸೀಮಂತ ನಿಲ್ಲಿಸ್ದೋನು ಹೊಗಳಕ್ಕೆ ನಿನ್ನ ತಮ್ಮಂಗ? ಅಯ್ಯೋ ಯಜಮಾನ್ರೆ, ನಾನು ಮಾಡಿದೆ ಅಂತ ಕುಣಿಬೇಡಿ. ನಿಮ್ಗಿಂತ ಮುಂಚೆ ನನ್ನ ಬುದ್ಧಿ ಉಪಯೋಗಿಸಿ ರಾಧಿಕನ್ ತಲೆ ಹುಳ ಬಿಟ್ಟಿದ್ದೆ. ಅದ್ರ ಪರಿಣಾಮನೇ ಇದು. ಒಟ್ಟಿನಲ್ಲಿ ಅವಳು ಸೀಮಂತ ನಿಂತೋಯ್ತಲ್ಲ, ಅಷ್ಟು ಸಾಕು. ನಾಳೆ ಇದೇ ಖುಷಿಗೆ ಪಾತ್ರೆ ತುಂಬ ಗಸಗಸೆ ಪಾಯಸ ಮಾಡಿ ಕುಡಿದ್ಬಿಡ್ತೀನಿ. ಅಕ್ಕ ದಡ್ಡಿ ನೀನು, ನಿನ್ನ ಬುದ್ಧಿಗೆ ಬಡ್ಕೋಬೇಕು. ನೀನು ಅನ್ಕೊಂಡಾಗ ಏನೂ ಆಗೋದಿಲ್ಲ. ರಾಧಿಕಾ ಸೀಮಂತ ನಿಲ್ಸೋದು ಅಷ್ಟು ಸುಲಭನೇ ಅಲ್ಲ. ಅಂದ್ರೆ ನೀ ಹೇಳೋದು ಅವಳು ಸೀಮಂತ ಆಗುತ್ತೆ ಅಂತನಾ? ಆಗದಿದ್ರೆ ಬಿಡ್ಬೇಕಲ್ಲ ನಿಮ್ಮ ಅಕ್ಕ. ಹಠ ಹಿಡ್ದಾದ್ರೂ ಮಾಡಿಸ್ತಾರೆ. ಇಷ್ಟು ವರ್ಷದಿಂದ ಅವರು ನೀವು ಅರ್ಥನೇ ಮಾಡ್ಕೊಂಡಿಲ್ವಲ್ಲ. ತಲೆ ಮೇಲೆ ತಲೆ ಬೀಳಲಿ, ಊರಿಗೂರೇ ಬಂದು ಎದುರಿಗೆ ನಿಂತ್ಕೊಳ್ಳಿ. ಹಠ ಮಾತ್ರ ಬಿಡೋದಿಲ್ಲ. ನಿಮ್ಮ ಅಕ್ಕ ರಾಧಿಕನ್ನ ಸೀಮಂತಾಗ ಒಪ್ಪಿಸ್ತಾರೆ. ನನಗೆ ಬೇಡ ಈ ಶ್ರೀಮಂತಿಕೆ, ನನಗೆ ಬೇಡ ಈ ಪೀಠ, ನನಗೆ ಬೇಡ ಈ ದೊಡ್ಡ ಮನೆತನದ ಚಕ್ರಾಧಿಪತ್ಯ. ನನಗೆ ಬೇಕಾಗಿರೋದು ಪ್ರೀತಿ, ಪ್ರೀತಿ ಬೇಕಾಗಿರೋದು ನನಗೆ. ನನ್ನ ಹೆಣ್ಮಗಳನ್ನ ಕಳ್ಕೊಂಡು ಬರ್ದಾಕ್ಬಿಟ್ಟಿದ್ದೆ ನಮ್ಮ ನಾನು. ಮಗು ಹಾಲು ಕುಡಿದೆ, ಹಾಲು ತುಂಬಿಕೊಂಡು ಎದೆ ನೋವಾಗುತ್ತಂತೆ ಹೆತ್ತ ತಾಯಿಗೆ. ಮಗು ಹಾಲು ಕುಡಿಲಿ ಅಂತ ಹಂಬಸ್ತ ಮರಳ್ತಿರ್ತಾಳೆ ಆ ತಾಯಿ. ಆದ್ರೆ ಆ ಮಗು ಹಾಲು ಕುಡಿದೆ ಹಠ ಮಾಡ್ತಿರುತ್ತೆ. ಹಾಗಾಗಿದೆ ನನ್ನ ಸ್ಥಿತಿ. ಪ್ರೀತಿ ಕೊಡೋಕೆ ಅಂತ ಕಾದು ಕಾದು ಹೋಗಿದೆ ನನ್ನ ಮನಸ್ಸು. ಈಗ ನೀನ್ ಸಿಕ್ತ, ಹೆಣ್ಮಗಳು ಅಲ್ದಿದ್ರೆ ಏನಂತೆ? ನನ್ನ ಮಗಳು ಅನ್ಕೊಂಡು ನಿನ್ನನ್ನು ಆರೈಕೆ ಮಾಡಿದೆ. ಇಷ್ಟು ವರ್ಷ ಪ್ರೀತಿನೆಲ್ಲ ನಿಮ್ಗೆ ತಾರೆ ಇರ್ದೆ. ನೋಡೋ ಕಣಿಗೆ ಇದು ಅತಿರೇಕ ಅನ್ಸ್ಬೋದು. ಆದ್ರೆ ಇದು ತಾಯಿ ಬಯಕೆ. ಇದನ್ನ ತಾಯಂದ್ರು ಮಾತ್ರ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ರಾಧಿಕಾ, ನನ್ನ ಹೆತ್ತ ಮಗಳಂತೂ ನನಗೆ ಸಿಗ್ಲಿಲ್ಲ. ಆ ಕೊರ್ಗನ್ನ ನೀನು ನೀಗಿಸ್ದೆ. ನಿನ್ ಸೀಮಂತನ ಅದ್ದೂರಿಯಾಗಿ ಮಾಡ್ಬೇಕು, ಊರ್ನವ್ರಿಗೆಲ್ಲ ಊಟ ಹಾಕ್ಬೇಕು, ಉಡುಗೊರೆ ಕೊಡ್ಬೇಕು, ಮನ ತೃಪ್ತಿ ನಿನಗೆ ಆಶೀರ್ವಾದ ಮಾಡ್ಬೇಕು, ಅದನ್ನೆಲ್ಲ ನೋಡಿ ಸಂತೋಷ ಪಡ್ಬೇಕು ಅಂತ ಆಸೆ ಪಟ್ಟೆ. ನೀನು ಯಾರು 4 ಜನರ ಮಾತು ಕೇಳಿ ನನ್ನ ಮಾತನ್ನ ಮುಗಿಸ್ಬಿಟ್ಟಿಲ್ಲ. ಊರ್ನವ್ರ ರಾಜಕೀಯಕ್ಕೆ ತಾಯಿ ಸಂಬಂಧನೇ ಮುಗಿಸ್ಬಿಟ್ಟಿಲ್ಲಮ್ಮ. ರಾಧಿಕಾ, ನನ್ನ ಜಾಗದಲ್ಲಿ ನಿನ್ ತಾಯಿ ಇದ್ದಿದ್ರೆ ಹೀಗೆ ಮಾಡ್ತಿದ್ಯಾ?
ಅಮ್ಮ